ಮೌನವೇದ ಗೋಮತನೆತ್ತ ಸಂಪತ್ತು ಲಕ್ಷ್ಮೀಕಾಂತ ಜನನೀ ಶಾರದಾ ರಮಣ ಗೌರಿ ಪ್ರಿಯ ಮಾತೆ ಸಚಿವರದ ಜಗಜ್ಜನನಿ ಸುಮನಸರೇ ಅಭಯ ಪ್ರದಲಾಗಿದ್ದೆ ಹೇಳಿರಿ ಹೆಚ್ಚೇಳಿರಿ ಧೈರ್ಯಸ್ಥರಾಗಿರಿ ನೀವೆಲ್ಲರೂ ಜೊತೆ ಸೇರಿಕೊಂಡು ಮಣಿದೀಪವನ್ನು ಪ್ರವೇಶ ಮಾಡಿ ಏಕೋ ಚಿತ್ತದಿಂದಾಗಿ ನನ್ನನ್ನು ಪೂಜಿಸ್ತಾ ಇದ್ದೀರಿ ಅರ್ಚಿಸ್ತಾ ಇದ್ದೀರಿ ನಿಮ್ಮ ಪೂಜೆಯಿಂದಾಗಿ ಪ್ರಸನ್ನರಾಗಿದ್ದೇನೆ ಏನಿದೇನಿದು ಲಕ್ಷ್ಮೀ ರಮಣ ಖೇದಗೊಂಡಿದೆ ಮಾನಹರಣ ಮೌನವಾಗಿದ್ದಾನೆ ಬ್ರಹ್ಮ ಇಂದ್ರಾದಿ ಸುಮನತರಲ್ಲೂ ಕೂಡ ನೆಲೋಟಕರಾಗಿದ್ದೀರಿ ಯಾರಿಂದ ಬಂತು ಕಷ್ಟ ಯಾಕೆ ಈ ರೀತಿಯದು ಕೂಡ ನಿರ್ಭೀತಿಯಿಂದಾಗಿ ತಿಳಿದಿರಿ ಕಷ್ಟವನ್ನು ಪರಿಹರಿಸಿ ಕೊಡುತ್ತೇನೆ ಪದಪದ್ಮಗಳಿಗೆ ಪಡಮಾಡುತ್ತಾ ಇದ್ದೇನೆ. ಈ ಕಾಲದಲ್ಲಿ ನಮ್ಮ ಪಾಲಿಗೆ ಅನ್ಯಾಯವಾಗಿದೆ. ದುಷ್ಟನಾಗಿರುವಂತಹ ಅರುಣಾಸುರನು ಈ ಕಾಲದಲ್ಲಿ ಅಜಯನಾಗಿ ಮೆರೆಯುತ್ತಾ ಇದ್ದಾನೆ. ಅದೊಂದು ಕಾಲದಲ್ಲಿ ಶುಂಭ ದೈತ್ಯರನ್ನು ಸಂವರ್ಷಿಸುವ ನೀನು ಆ ಖಲನ ಅಮಾತ್ಯನಾಗಿರುವಂತಹ ಅರುಣದಾನವ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ ಬೇಕಾದಂತಹ ವರಗಳನ್ನು ಪಡೆದ ಮೂರು ಲೋಕವನ್ನು ಕೈವರ್ತಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮಿ ನಾಲ್ಕು ಲೋಕದ ಮೇಲೆ ಲಂಕೆಯನ್ನು ಮಾಡಿದ. ಈ ಹೊತ್ತಿನ ಪದವಿಯನ್ನು ಪಡೆದುಕೊಂಡ ನನ್ನ ದೃಷ್ಟಿಯಲ್ಲಿ ನಾವಾಗಿದ್ದೇವೆ. ಧರ್ಮ ಪ್ರಾಣಿಯಾಗುತ್ತಾ ಇದೆ. ನಾವು ಸಂತೆಯರಿಗೆ ಮನುಷ್ಯರಿಗೆ ಅವಕಾಶವಿಲ್ಲವಾಗಿ ಹೋಗಿದೆ. ಬಹಳ ಚಿಂತೆ ಆಗುತ್ತಾ ಇದೆ. ಆ ದೃಷ್ಟಿಯನ್ನು ಓದಿಸಿ ನಮ್ಮನ್ನು ಪಡೆಯಬೇಕು ತಾಯಿಯೇ ಇಂದ್ರಾದಿ ಸುಮನತರೇ ದುಷ್ಟನಾದಂತ ಅರುಣಾದ್ರಿಂದಾಗಿನ ಪಾಲಿಗೆ ಕಷ್ಟ ಬಂದೊದಗಿದೆ. ಈ ಹಿಂದೆ ಶುಂಭಾದಿ ದಾನವರನ್ನು ತರೆಯುವಂತಹ ಸಂದರ್ಭದಲ್ಲಿ ರಣಕ್ಷೇತ್ರದಲ್ಲಿ ತಲೆಮರೆಸಿಕೊಂಡಂತ ಅರುಣಾಸುರ ಅಂದು ದುರ್ಬಲನಾಗಿದ್ದ. ಇಂದು ಪ್ರಬಲನಾಗಿ ಮೆರೆಯುವುದಕ್ಕೆ ವಿಧಿಯ ವರಬಲವೇ ಪಂಚ ಮಹಾಪಾತಕಿಯಾಗಿ ಮೆರೆಯುತ್ತಾ ಇದ್ದಾನೆ. ಯಾಗ ಇಚ್ಛವನ್ನು ಆಳಸಿಗಿದ್ದಾನೆ. ಇದು ಸಮಯದಲ್ಲಿ ದುಷ್ಟನಾದಂತ ಅರುಣನ ಕೊಂದು ನಿಮ್ಮೆಲ್ಲರನ್ನು ಪೊರೆಯುತ್ತೇನೆ. ಆದರೆ ಮಕ್ಕಳೇ, ದುಷ್ಟನಾದಂತ ಅರುಣಾತನು ತಡೆಯುವುದರಲ್ಲಿ ವಿಪರೀತವಾದಂತಹ ಕಂಟಕವೊಂದು ಎದುರಾಗುತ್ತಾ ಇದೆ. ಇದು ಅವನ ಬಲಿಮೆಯಲ್ಲ, ಗಾಯತ್ರಿ ಮಂತ್ರದ ಮಹಿಮೆ. ಬ್ರಹ್ಮನಿಂದಾಗಿ ವರವನ್ನು ಪಡೆದುವಂತಹ ಸಂದರ್ಭದಲ್ಲಿ ಶಾರದವನ ಶೀಲಕ್ಕೆ ಮೆಚ್ಚಿ ಗಾಯತ್ರಿ ಮಂತ್ರವನ್ನು ಉಪದೇಶವನ್ನು ಮಾಡಿದ್ದಾರೆ. ತ್ರಿಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಲ್ಲಿ ಅವನ ಆತ್ಮವರ್ಚಸ್ಸು ದೇವರ್ಚಸ್ಸು ವೃದ್ಧಿ
ಮೊದಲಾಗಿ ಗಾಯತ್ರಿ ಮಂತ್ರ ಬಿಡುಗಡೆಗೊಳಿಸುವಂತೆ ಮಾಡಿ ನಿಮ್ಮ ಶಿರೋಧಾರಿ